ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರೀಲ್ಸ್ ಹುಡುಗರ ಕೃತ್ಯ ಅಂತ ಪೊಲೀಸರು ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಪೊಲೀಸರ ಹೇಳಿಕೆಗೆ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರೀಲ್ಸ್ ಹುಡುಗರ ಕೃತ್ಯ, ಅಲ್ಲಿ ರೀಲ್ಸ್ ಮಾಡೋಕೆ ಹೋಗಿ ಸಿಗರೇಟಿನ ಕಿಡಿ ತಾಗಿ ಹತ್ತಿರಬಹುದು ಅಂತ ಪೊಲೀಸರು ಅಂದಾಜು ಮಾಡಿದ್ರು, ಶಂಕೆಯನ್ನು ವ್ಯಕ್ತಪಡಿಸಿದ್ರು. ರೀಲ್ಸ್ ಮಾಡುವ ವಿಡಿಯೋ ಬಿಡುಗಡೆ ಮಾಡಲಿ ಅಂತ ತಾಕೀತು ಕೂಡ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ಬಳ್ಳಾರಿ ಪೊಲೀಸರಿಗೆ ಜನಾರ್ದನ್ ರೆಡ್ಡಿ ಒತ್ತಾಯ ಮಾಡಿದ್ದಾರೆ. ಹಾಗಿದ್ರ ರೀಲ್ಸ್ಗಳನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ. ಶಾಸಕ ನಾರಾ ಬೆಂಬಲಿಗರ ಕೃತ್ಯ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಲೇಔಟ್ ಅಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂತ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದ್ರೆ 8 ಮಂದಿನ ಅವ್ರೇನು ಬಂಧನ ಮಾಡಿ ಅದರಲ್ಲಿ ಅಪ್ರಾಪ್ತರು ಇಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳ್ಬೇಕು ಅಂತಂದ್ರೆ ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು. ಆದ್ರೆ ಏನ್ ನಡೀತಾ ಇದೆ ಅನ್ನೋದನ್ನ ಇವತ್ತು ನೀವೇ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ. ಇವತ್ತು ಅದೇ ಅವ್ರನ್ನ ಬಂಧನ ಮಾಡಿದ್ರೆ ಇಂಥ ಪಡ್ಡೆ ಹುಡುಗರು ಅವ್ರೇನು ರೀಲ್ಸ್ ಇಂದ ಹೋಗಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳುವಂತ ಪೊಲೀಸರ ಗನಾಂಧಾರಿ ಇನ್ವೆಸ್ಟಿಗೇಷನ್, ಒಂದು ಹಾಸ್ಯಾಸ್ಪದ ಒಂದು ಹೇಳಿಕೆಗಳು ಆದ್ರೂ ಕೂಡ ಇಂಥದ್ದು ಯಾರು ಕೂಡ ಧೈರ್ಯ ಮಾಡುವಂತ ಕೆಲಸ ಯಾರು ಮಾಡಲ್ಲ. ಇನ್ನು ಬಳ್ಳಾರಿಯ ಬ್ಯಾನರ್ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂಗೆ ಮತ್ತೊಂದಿಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡ್ತಾನೆ ಇದ್ದಾರೆ. ಈ ಪ್ರಕರಣವನ್ನ ಸಿಬಿಐಗೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಇದು. ಸಿಬಿಐಗೆ ವಹಿಸೋವರೆಗೂ ಕೂಡ ನಮ್ಮ ಹೋರಾಟ ನಿತ್ಯ ನಿರಂತರ ಅಂತ ಹೇಳಿದ್ದಾರೆ. ನಾರಾ ರೆಡ್ಡಿ ಆಪ್ತರು ದಾಂಧಲೆ ಎಬ್ಬಿಸಿದ್ದಾರೆ. ಭರತ್ ರೆಡ್ಡಿ ಆಪ್ತ ಟಿಲ್ಲು ಪೊಲೀಸರನ್ನ ತಳ್ಳಿ ಅವತ್ತು ದರ್ಪ ಮೆರೆದಿದ್ದಾನೆ. ಯಾರ ವಿರುದ್ಧವೂ ಕ್ರಮ ಆಗಿಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ಆಗಿ ಇಷ್ಟು ದಿನ ಕಳೆದರೂ ಕೂಡ ಯಾರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಪೊಲೀಸರು ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಡಿಯೋದಲ್ಲಿ ಇರುವ 43 ಜನರನ್ನು ಕೂಡ ನಾವು ಗುರುತಿಸಿದ್ದೇವೆ, ಯಾರೆಲ್ಲ ಬಂದಿದ್ರು ಅಂತ. ಈ ಪ್ರಕರಣವನ್ನ ಸಿಬಿಐಗೆ ಕೊಡೋವರೆಗೂ ಕೂಡ, ವಹಿಸೋವರೆಗೂ ಕೂಡ ನಮ್ಮ ಹೋರಾಟ ಇರುತ್ತೆ. ಇನ್ನು ಅಧಿವೇಶನದಲ್ಲೂ ಕೂಡ ನಾವು ಧ್ವನಿ ಎತ್ತುತ್ತೀವಿ ಅಂತ ಹೇಳಿದ್ದಾರೆ ಶಾಸಕ ರೆಡ್ಡಿ. ಮಂಗಳವಾರದಿಂದ ಮತ್ತೆ ವಿಶೇಷ ಅಧಿವೇಶನವನ್ನ ಏನು ಕರೆಯಲಾಗಿದೆ ಅದು ಮುಂದುವರಿಯುತ್ತೆ. ಅಲ್ಲಿ ನಾವು ಇದನ್ನ ಪ್ರಶ್ನೆ ಮಾಡ್ತೀವಿ, ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ವಿಡಿಯೋಗಳನ್ನ ನಿಮ್ಮ ಹತ್ರ ಇರುವಂತದನ್ನೇ, ಬಟ್ ನಿಮಗೆ ಹೆಸರುಗಳು ಗೊತ್ತಿರ್ಲಿಕ್ಕಿಲ್ಲ. ನಟೋರಿಯಸ್ ರೌಡಿ ಗ್ಯಾಂಗ್ಗಳೇನಿದ್ರು ಬಳ್ಳಾರಿಯಲ್ಲಿ, ಭರತ್ ರೆಡ್ಡಿ ಹಿಂಬಾಲಕರು ಪೊಲೀಸರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿ ಪೊಲೀಸರನ್ನೇ ತಳ್ಳಿ ಲಾಠಿಗಳನ್ನ ಅವ್ರ ಕೈಯಿಂದ ಕಸ್ಕೊಂಡ್ಬಿಟ್ಟು ನಮ್ಮ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರುವಂತವ್ರು, ಬಾಟಲ್ಗಳು ಎಸೆದಿರುವಂತವ್ರು, ಅವ್ರ ಹೆಸರುಗಳ ಸಮೇತ ವಿಡಿಯೋ ಇದೆ, ನಾನು ತೋರಿಸ್ತೀನಿ. ಕನಿಷ್ಠ ಪಕ್ಷ ಅವ್ರನ್ನು ಕೂಡ ಇವತ್ತುವರೆಗೂ ಕೂಡ ಬಂಧನ ಮಾಡದಿರುವಂತ ಒಂದು ದುಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಪೊಲೀಸ್ ವ್ಯವಸ್ಥೆ ಇದೆ ಅಂತಂದ್ರೆ ಇನ್ನ ಏನ್ ಬೇಕಾದ್ರೆ ಇನ್ನ ಒಂದು 4-5 ದಿನಕ್ಕೆ ಇನ್ನೊಂದು ಘಟನೆ ಅಂತ ಹೇಳಿ ನಾವು ಬರೋ ದಿನಗಳಲ್ಲಿ ಕೇಳೋ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಬರ್ಬೋದಾ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಬ್ಯಾನರ್ ಗಲಾಟೆ, ಗುಂಡಿನ ಮೊರೆತದ ಸದ್ದು ಎಲ್ಲವೂ ಕೂಡ ಶಾಂತವಾಗುವಂತ ಟೈಮ್, ಅಷ್ಟರಲ್ಲಿ ಇಂಥದ್ದೊಂದು ಬೆಂಕಿ ಪ್ರಕರಣ ಬಂದು ದೊಡ್ಡ ಮಟ್ಟದ ಬೆಂಕಿ ಹತ್ಕೊಳ್ಳೋದಕ್ಕೆ, ನಾಯಕರ ಮಧ್ಯದಲ್ಲಿ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಆಗ್ಬಿಟ್ಟಿದೆ ಈಗ. ಸೊ ಇದು ಈಗ ಸದನದಲ್ಲೂ ಕೂಡ ನಾವು ಚರ್ಚೆ ಮಾಡ್ತೀವಿ ಅನ್ನೋಂಥ ಲೆವೆಲ್ಗೆ ಹೋಗ್ತಾ ಇದೆ. ಈಗ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಅರೆಸ್ಟ್ ಮಾಡಿರುವಂಥ 8 ಜನರ ಪೈಕಿ 6 ಜನ ಅಪ್ರಾಪ್ತರು ಅನ್ನುವಂಥದ್ದು, ಈಗ ರೀಲ್ಸ್ ವಿಡಿಯೋಗಳನ್ನ ಬಹಿರಂಗಪಡಿಸಲಿ ಅಂತ ಒಂದಿಷ್ಟು ಡಿಮ್ಯಾಂಡ್ಸ್ ಇಡ್ತಾ ಇದ್ದಾರೆ. ಪೊಲೀಸರಿಂದ ಏನಾದರೂ ಇದಕ್ಕೆ ರಿಯಾಕ್ಷನ್ಸ್ಗಳು ಸಿಗಬಹುದು ಅಂತ ಅನ್ಸುತ್ತಾ ಅಲ್ಲಿ? ಖಂಡಿತ ಅರುಣ್, ಮೊನ್ನೆ ಸಂಜೆ 6 ಗಂಟೆಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮಾಲೀಕತ್ವದ ಲೇಔಟ್ ನ ಮಾಡೆಲ್ ಹೌಸ್ ಏನು ಕೆಲ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರ್ತಕ್ಕಂಥ ಪ್ರಕರಣ ಏನಿದೆ, ಈಗಾಗಲೇ ಈ ಪ್ರಕರಣ ಸಂಬಂಧಪಟ್ಟಂಗೆ 8 ಜನರನ್ನು ಕೂಡ ಬಂಧನ ಕೂಡ ಆಗಿರ್ತಕ್ಕಂಥದ್ದು. ಅದರಲ್ಲಿ 6 ಜನ ಅಪ್ರಾಪ್ತ ಬಾಲಕರು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಇಡೀ ಪ್ರಕರಣ ಸಾಕಷ್ಟು ಬೇರೆ ಬೇರೆ ಆರೋಪಗಳಿಗೆ ಕೂಡ ಕಾಣ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಈ ಒಂದು ತನಿಖೆಯನ್ನ ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ ಅನ್ನೋ ಆರೋಪವನ್ನು ಕೂಡ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಅಲ್ಲಿ ಇದು ರೀಲ್ಸ್ ಮಾಡುವ ಉದ್ದೇಶಕ್ಕಾಗಿ ಬೆಂಕಿ ಹಚ್ಚಿರ್ತಕ್ಕಂಥದ್ದಲ್ಲ, ಇದು ದುರುದ್ದೇಶದ ಕಾರಣಕ್ಕಾಗಿ ಬೆಂಕಿ ಹಚ್ಚಿರ್ತಕ್ಕಂಥ ಆರೋಪವನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ರೀಲ್ಸ್ ಮಾಡೋ ವಿಡಿಯೋಗಳೇನಾದ್ರೂ ಇದ್ರೆ ಅದನ್ನು ಕೂಡ ಪೊಲೀಸರು
ಬಹಿರಂಗಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಕೆಳಹಂತದ ಅಧಿಕಾರಿಗಳು ಎಲ್ಲ ಒಂದು ಕಡೆ SP ಅವರನ್ನು ಕೂಡ ಮಿಸ್ಗೈಡ್ ಮಾಡ್ತಾ ಇದ್ರ ಆರೋಪವನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಂದು ಕಡೆ ಈ ಪ್ರಕರಣ ಅಂದ್ರೆ ಬ್ಯಾನರ್ ಗಲಾಟೆ ಪ್ರಕರಣ ಆದ ನಂತರ ಬಳ್ಳಾರಿ ಶಾಂತ ಸ್ಥಿತಿಗೆ ಮರಳತಕ್ಕಂತ ಸಂದರ್ಭದಲ್ಲಿ ಮತ್ತೊಂದು ಈಗ ಅಗ್ನಿ ಅವಘಡ ಕೂಡ ಆಗಿರ್ತಕ್ಕಂಥದ್ದು. ಇದು ಕೂಡ ರಾಜಕೀಯ ತಳಕನ ಆಗ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಿಟ್ಟಿನಲ್ಲಿ ಇಡೀ ಪ್ರಕರಣವನ್ನ ಕೂಡ CBI ತನಿಖೆಗೆ ಒತ್ತಾಯಿಸಬೇಕನ್ನೋದು ಕೂಡ ಜನಾರ್ದನ್ ರೆಡ್ಡಿ ಅವರ ಒತ್ತಾಯ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ CID ಕಳೆದ 20 ದಿನಗಳಿಂದ ತನಿಖೆ ಮಾಡ್ತಾ ಇದ್ರು ಕೂಡ ಯಾರೊಬ್ಬರನ್ನ ಕೂಡ ಇದುವರೆಗೆ ಬಂಧನ ಕೂಡ ಮಾಡಿಲ್ಲ. ಕೇವಲ ಗನ್ಮ್ಯಾನ್ಗಳನ್ನ ಹೊರತುಪಡಿಸಿದ್ರೆ ಇದುವರೆಗೆ ಯಾರ ಬಂಧನ ಕೂಡ ಆಗಿಲ್ಲ. ಯಾಕೆಂತಂದ್ರೆ ಸಾಕಷ್ಟು ವಿಡಿಯೋ ಸಾಕ್ಷ್ಯಗಳು ಇದ್ರೂ ಕೂಡ ಇದುವರೆಗೆ ಯಾರನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಮತ್ತಷ್ಟು ವಿಡಿಯೋಗಳನ್ನ ಕೂಡ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಿಡುಗಡೆ ಮಾಡ್ತಕ್ಕಂಥದ್ದು ಕೂಡ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈ ಪ್ರಕರಣ CIDಗೆ ಸರ್ಕಾರ ವಹಿಸಿದ ನಂತರ ಇಡೀ CID ಕೂಡ ಯಾವುದೇ ಕ್ರಮಕ್ಕೆ ಕೂಡ ಮುಂದಾಗ್ತಾ ಇಲ್ಲ. ನಮ್ಮನ್ನ ಕೂಡ ಇದುವರೆಗೆ ಕೂಡ ವಿಚಾರಣೆ ಕೂಡ ಮಾಡದೇ ಇರತಕ್ಕಂಥದ್ದು ನೋಡಿದ್ರೆ ಇಡೀ ಪ್ರಕರಣವನ್ನು ಕೂಡ ಮುಚ್ಚಿ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ಪ್ರಕರಣವನ್ನ CBIಗೆ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಮಂಗಳವಾರ ಸದನದಲ್ಲಿ ಕೂಡ ವಿಚಾರವನ್ನ ಪ್ರಸ್ತಾಪ ಮಾಡ್ತೇವೆ. CBI ತನಿಖೆಗೆ ವಹಿಸುವುದಕ್ಕೆ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಇವತ್ತು ಹೇಳಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ. DCM